ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ಇವತ್ತು ಬಾಗಲಕೋಟೆ ನವನಗರದಲ್ಲಿ ಹಣ್ಣು ಪ್ರಿಯರಿಗೆ ಇಷ್ಟವಾಗುವ ಮೇಳಕ್ಕೆ ಕರೆದುಕೊಂಡು ಹೋಗುವೆ ಬನ್ನಿ. ಕಾಳಿದಾಸ ಕಲ್ಯಾಣ ಮಂಟಪದ ಆವರಣದಲ್ಲಿ 3 ದಿನಗಳ ಕಾಲ ಹಮ್ಮಿಕೊಂಡ ಮಾವು ಪ್ರದರ್ಶನ ಮತ್ತು ಮಾರಾಟ ಮೇಳಕ್ಕೆ ಜಿಲ್ಲಾಧಿಕಾರಿ ಜಾನಕಿ ಕೆ.ಎಂ. ಅವರು ಚಾಲನೆ ನೀಡಿದರು. ಜಿಲ್ಲಾಧಿಕಾರಿ ಜಾನಕಿ ಕೆ.ಎಂ. ಅವರು ಮಾತನಾಡಿ, ಈ ಮಾವು ಮೇಳದಲ್ಲಿ ಗುಣಮಟ್ಟದಿಂದ ಕೂಡಿದ ರೈತರಿಂದಲೇ ನೇರವಾಗಿ ಗ್ರಾಹಕರು ಮಾವಿನ ಹಣ್ಣನ್ನು ಖರೀದಿ ಮಾಡಬಹುದಾಗಿದೆ. ಈ ಮೇಳದಲ್ಲಿ ರೈತರೇ ತಾವು ಬೆಳೆದ ಮಾವಿನ ಹಣ್ಣನ್ನು ಮಾರುತ್ತಿರುವುದರಿಂದ ಉತ್ತಮ ಗುಣಮಟ್ಟದ ಹಣ್ಣುಗಳಾಗಿವೆ ಎಂದರು. ಈ ಮಾವು ಮೇಳದಲ್ಲಿ ಅಪ್ಪುಸ, ಅಲ್ಪೋಸ, ಕೊಂಕಣ ರುಚಿ, ಆರ್ಕ ಪುನೀತ, ರಥ, ಆರ್ಕ ಕಿರಣ, ಆರ್ಕ ರುಣ, ಕೇಸರ, ಮಲ್ಲಿಕಾ ದಶಹರಿ, ಬನೆಶಾನ್ ಸೇರಿದಂತೆ ಇನ್ನಿತರ ತಳಿಗಳನ್ನು ಇಡಲಾಗಿದೆ. ಇವತ್ತಿಂದ ಇನ್ನೂ 2 ದಿನ ಮಾವು ಮೇಳ ಇಲ್ಲಿ ಕಾಳಿದಾಸ ಕಲ್ಯಾಣ ಮಂಟಪದ ಆವರಣದಲ್ಲಿ ನಡೆಯಲಿದೆ. ಮಾವು ಪ್ರಿಯರು ಎಲ್ಲರೂ ಬಂದು ಇಲ್ಲಿ ರೈತರಿಂದ ನೇರವಾಗಿ ಖರೀದಿ ಮಾಡಬಹುದು. ಮತ್ತು ಗುಣಮಟ್ಟವನ್ನು ಕೂಡ, ಯಾಕೆಂದರೆ ಮಾವು ಅಂದರೆ ಇವಾಗ ಕೃತಕವಾಗಿ ವಿವಿಧ ರೀತಿಯ ಒಂದು ರಾಸಾಯನಿಕಗಳನ್ನ ಬಳಸಿ ಹಣ್ಣು ಮಾಡುವುದು, ಆರೋಗ್ಯಕ್ಕೆ ಹಾನಿಯಾಗೋದು, ಈ ಥರದ ಪ್ರಕರಣಗಳು ನೀವೆಲ್ಲರೂ ವರದಿ ಮಾಡಿದರೆ ಒಂದು ನಮ್ಮ ಅನುಭವಕ್ಕೂ ಕೂಡ ಬಂದಿರುತ್ತೆ. ಇಲ್ಲಿ ಸ್ವತಃ ರೈತರೇ ಬಂದು ಮಾರಾಟ ಮಾಡ್ತಿದ್ದಾರೆ ಮತ್ತು ಉತ್ತಮ ಬೆಲೆ ಇದೆ. ಏನು ಯಾವುದೇ ರೀತಿ ಚೌಕಾಶಿ ಇಲ್ಲದಂಗೆ ನಿರ್ದಿಷ್ಟವಾಗಿ ಬೆಲೆ ನಿಗದಿಪಡಿಸಿದ್ದಾರೆ ಮತ್ತು ಗುಣಮಟ್ಟದ ಮಾವು ಅಂತ ಸಿಗ್ತದೆ. ಈ ಸೀಸನ್ ಫ್ರೂಟ್ಸ್ ನಿಮ್ಗೆ ಗೊತ್ತು, ಮತ್ತು ಯಾವಾಗಂದ್ರೆ ಅವಾಗ ಸಿಗೋಂಗಿಲ್ಲ. ಈ ಟೈಮಲ್ಲಿ ಜಿಲ್ಲೆಯ ಎಲ್ಲ ಜನರು ಇದರ ಮಾವು ಮೇಳಕ್ಕೆ ಬಂದು ಮಾವಿನ ಹಣ್ಣನ್ನು ಖರೀದಿಸಿ ಸವಿದು ಸಂತೋಷ ಪಡಲಿ ಅಂತ ಆಶಿಸ್ತೀನಿ. ಇದಕ್ಕಾಗಿ ಇನ್ನು ತೋಟಗಾರಿಕಾ ವಿಶ್ವವಿದ್ಯಾಲಯ ಮತ್ತು ತೋಟಗಾರಿಕೆ ಇಲಾಖೆ ರೈತರ ಸಹಯೋಗದಲ್ಲಿ ಇದನ್ನು ಮಾಡಿದ್ದಾರೆ. ಈ ಕೆಲಸ ತುಂಬ ಒಳ್ಳೆಯದಾಗಿದೆ ಮತ್ತು ನಮ್ಮ ರೈತರಿಗೆ ಕೂಡ ಉಪಯುಕ್ತ ಆಗಿದೆ. ಸಾರ್ವಜನಿಕರು ಇದರ ಸದುಪಯೋಗ 10,000 150 ಪರ್ ಫುಟ್ 10,000 ಮತ್ತು 1 kg ಬೇಕಂದ್ರೆ 2 lakhs ಅಂತ ಆಗುತ್ತೆ. ಒಂದು ಹಣ್ಣಿಗೆ ಅಪ್ರಾಕ್ಸಿಮೇಟೆಡ್ 10,000 ಹೋಗ್ಬಿಡ್ತದೆ. ಒಂದು ಹಣ್ಣಿಗೆ ಇದು ನಮ್ಮ ಕಡೆದಲ್ರಿ, ಆ ಕಡೆ ಫೇಮಸ್ ಆಗ್ತದೆ. 60 ವರ್ಷದವ್ರು 30 ವರ್ಷದವ್ರ ಜೊತೆ ಏನು ಮಾತು ಒಂದು ಕಾರ್ಯಕ್ರಮವನ್ನು ಭಾಳ ನಾವು ಚಾಲನೆ. ಬಾಗಲಕೋಟೆಯ ಎಲ್ಲ ನಮ್ಮ ಗ್ರಾಹಕರು ಜನರು ಈ ಒಂದು ಮಾವಿನ ಮೇಳಕ್ಕೆ ಬಂದು ಭಾಗವಹಿಸಿ ಇಲ್ಲಿರ್ತಕ್ಕಂಥ ಏನು ಮಾವುಗಳನ್ನು ಬೇರೆ ಬೇರೆ ಪ್ರದೇಶಗಳಿಂದ ತೆಗೆದುಕೊಂಡು ಬಂದಿದ್ವಿ, ಆ ಒಂದು ಗುಣಮಟ್ಟವನ್ನು ಪರಿಶೀಲನೆ ಮಾಡಿಕೊಂಡು ದರವನ್ನು ಅನುಗುಣವಾಗಿ ಅವರು ಕೊಂಡ್ಕೊಂಡು ಹೋಗಬೇಕು ಮತ್ತು ಈ ಒಂದು ಅವಕಾಶವನ್ನು ಅವರು ಬಳಸ್ಕೊಳ್ಬೇಕಂತ ನಾನು ಕೇಳ್ತೀನಿ. ಎರಡನೇದಾಗಿ ವಿಶೇಷವಾಗಿ ಇಲ್ಲಿ ಜನರಿಗೆ ಅರಿವು ಮೂಡೋಗೋಸ್ಕರ ನಾವು ವಿಶೇಷ ತಳಿಗಳನ್ನು ಅಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದೀವಿ. ಎರಡನೇದಾಗಿ ಅಲ್ಫೆನ್ಸು, ಬನೇಶಾನು, ತೋತಾಪುರಿ ಈ ಥರ ಅನೇಕ ಹಣ್ಣುಗಳು ಬಂದಿದ್ದಾವೆ. ನಾವು ಹೆಚ್ಚಿನದಾಗಿ ಭಾಳಷ್ಟು ಪ್ರದೇಶಗಳಿಂದ, ಮುಖ್ಯವಾಗಿ ನಮ್ಮ ಬೆಳಗಾವಿ ಭಾಗ, ಧಾರವಾಡದ ಭಾಗಗಳಿಂದ ಸಹ ರೈತರು ಬಂದಿದ್ದಾರೆ. ಆ ಹಣ್ಣುಗಳನ್ನು ಸಹ ಇಲ್ಲಿ ಮಾರಾಟಕ್ಕೆ ಇಟ್ಟಿದ್ದೀವಿ ಮತ್ತು ಸ್ಥಳೀಯವಾಗಿ ಬೆಳಗಿ ಮತ್ತು ಮುಧೋಳ್, ಜಮಖಂಡಿ, ಬಾಗಲಕೋಟೆ ಪ್ರದೇಶಗಳಲ್ಲಿ ಬಂದಂಥ ಮಾರಾಟವನ್ನು ಇಟ್ಟಿದ್ದೀವಿ. ಸೊ ಇವತ್ತು ನಾಳೆ ನಾಡಿದ್ದು 3 ದಿನ ಈ ಒಂದು ಮಾವಿನ ಮೇಳ ಇರ್ತದೆ. ಹಾಗಾಗಿ ನಿಮ್ಮ ಮುಖಾಂತರ ಎಲ್ಲ ನಮ್ಮ ಬಾಗಲಕೋಟೆ ನಗರದ ಜನ ಮತ್ತು ಬಾಗಲಕೋಟೆ ಜಿಲ್ಲಾ ಜನರಿಗೆ ಈ ಮಾಹಿತಿಯನ್ನು ದಯವಿಟ್ಟು ಪ್ರಚುರಪಡಿಸಬೇಕಂತ ಕೇಳ್ತೀನಿ. ಥ್ಯಾಂಕ್ ಯು. ಇದು ಪಿ ಕೆ ವಜ್ರಮಟ್ಟಿ ಅಂತೇಳಿ ಸಾಕಿನ ತುಂಗಳ ಜಮಖಂಡಿ ತಾಲೂರು. ನಾವು ಸಾವಯವ ಇದರಿಂದ ತಯಾರು ಮಾಡಿದಂಥ ಮಾವಿನಕಾಯಿ. ಯಾವ ತಳಿ ಇದೈತಿ? ಇದು ಕೇಸರ ತಳಿ. ಇದಕ್ಕೆ ಮ್ಯಾಗ ಯಾವುದೇ ಕೆಮಿಕಲ್ ಇಲ್ಲಾರ್ದೆ ನಾವು ತಯಾರು ಮಾಡಿ. ಎಷ್ಟು ಎಕರೆ ಇರ್ತದೆ? ಇದು 2.5 3 ಎಕರೆ ಆಗ್ತದೆ. ಏನು ಬೆಲೆ ಏನು ಇದು ಮಾಡಿರಿ? ಬೆಲೆ 800, 600, 700 ಮಾಡಿರಿ. 2.5 kg ಒಂದು ಬಾಕ್ಸ್. ಎಷ್ಟು ಆದಾಯ ಬಂದೈತಿ? ಈಗ ಆದಾಯ ಈಗ ಒಂದು 8-9 ಲಕ್ಷ ರೂಪಾಯಿ ಆಗೈತೆ. ಇನ್ನೂ ಐತೆ. ಎಷ್ಟು? ಇನ್ನೊಂದು 15-16 ಲಕ್ಷ ಕೊಡ್ತೀವಿ. 7 ಮಾವು ಮೇಳದಾಗ ಬಂದು ಇದು ಮಾಡಿರಿ, ಸ್ಟಾಲ್ ಹಾಕೊಂಡ್ರಿ. ಇಲ್ಲಿ ಗ್ರಾಹಕರದ ರೆಸ್ಪಾನ್ಸ್ ಹೆಂಗೈತಿ? ಏನು ಹೇಳ್ತಾರೆ ನಿಮ್ಮ ಹಣ್ಣಿಗೆ? ಇಲ್ಲಿ ನಮ್ಮ ಹಣ್ಣಿಗೆ ಏನೂ ಇದಿಲ್ಲ, ಅಲ್ಲಿ ಬೇಡಿಕೆ ಐತೆ, ಏನೂ ಇಲ್ಲ. ಈಗಾಗಲೇ ನಾವು ಮಧ್ಯಾಹ್ನ 2:30-3 ಗಂಟೆಗೆ ಬಂದೆವು. ಈಗಾಗಲೇ 10-15 ಬಾಕ್ಸ್ ಇದೆ. ಚಲೋ ರೆಸ್ಪಾನ್ಸ್? ಹಾಂ, ಚಲೋ ಇದೆ. ನಿಮ್ಮ ಹೆಸರು? ಹೆಸರು ನಮ್ಮದು ವಜ್ರಮಟ್ಟಿ. ನಾನು
ಒರಿಜಿನಲ್ ಅದು ಇನ್ನೂ ಒಳ್ಳೆ ಕಲರ್ ಇತ್ತು, ಅದ್ಯಾವುದು ಗೊತ್ತಿಲ್ಲ, ಮಹಾರಾಷ್ಟ್ರದ. ಹೇಳ್ತಾರೆ ಮೇಡಮ್, ಇದನ್ನೇ ಹೇಳೋದು ಜಪಾನಲ್ಲಿ ಇದನ್ನ ಹೇಳೋದು 2.5 ಲಕ್ಷ ಅಂತ ಹೇಳಿ ಹೈಪ್ ಮಾಡಿದ್ರಲ್ಲ ಮೇಡಮ್. ಆದ್ರೆ ಇದನ್ನ ನಮ್ಮಲ್ಲಿ ಬಿಡ್ತಾ ಇದ್ದಾರೆ, ಬಟ್ ಯಾರು ತೊಗೊಳ್ತಾರೆ 2.5 ಲಕ್ಷ ತೊಗೊಳೋದು ಬೇಕು.